ಇವತ್ತು ರೂಟ್ ಇತ್ತು, ಒಂದು 150 ಕಿಲೋಮೀಟ್ರು, ಒಂದು ಬಂಗಾರಪೇಟೆ ಮತ್ತು ಟೇಕಲ್ ಕಡೆ ಹೋಗ್ಬೇಕಿತ್ತು. ಅದಕ್ಕೆ ಅಂತ ಬೆಳಗ್ಗೆ ಎಲ್ಲ ಕಾರೆಲ್ಲ ನೀಟಾಗಿ ತೊಳ್ಕೊಂಡು ಲೋಡ್ ಮಾಡ್ಕೊಂಡೆ. ನಾನು ಬರೀ ಜ್ಯೂಸ್ ಐಟಮು, ಚಾಕ್ಲೇಟ್ ಐಟಮ್ಸು, ಬೇಕ್ರೀಸ್ ಮಾತ್ರ ಸಪ್ಲೈ ಕೊಡೋದು. ಅದಕ್ಕೆ ಅಂತ ಎಲ್ಲ ಲೋಡ್ ಮಾಡ್ಕೊಂಡೆ. ನಂದು ಗಾಡಿ ಸ್ವಲ್ಪ ರಿಪೇರಿ ಬಂದಿದೆ, ಅಂದರೆ ಒಂದು ಕಟ್ಟಾಗಿದೆ. ಗಾಡಿ ಲೋಡೆಲ್ಲ ಮಾಡಿಕೊಂಡು ತೋಟದ ಹತ್ರ ಬಂದೆ. ಹಸುಗಳಿಗೆ ಮೇವು ಕೊಯ್ಕೊಂಡು ಟಮಾಟೋ ಕಡೆ ನೀರು ಹಾಕಬೇಕಿತ್ತು. ಟಮಾಟೋ ಕಡೆ ಹಾಕ್ಬಿಟ್ಟು ಫಾರಮ್ಗೆ ಒಂದು ಅರ್ಧ ಗೇಟ್ ವಾಲ್ ತಿರುಗಿಸ್ದೆ, ಯಾಕೆಂದರೆ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ಕೋಸ್ ಕಡೆ ಆಫ್ ಮಾಡಿಕೊಂಡು ಕೋಸ್ ತೋಟ ಒಳಗಡೆ ಹೋದೆ, ಏನಾದರೂ ರೋಗ ಇದೆಯೋ ಮದ್ದೇನಾದ್ರು ತರಬೇಕು ಅಂತ. ಸುಳಿದೆಲ್ಲ ಹುಳ ಇರುತ್ತೆ, ಅದಕ್ಕೆ ಅಂತ ಸುಳಿದೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಏನು ಹುಳುಗಳೇನು ಕಾಣಿಸ್ಲಿಲ್ಲ, ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ. ಅಲ್ಲಿಂದ ಬಂದು ನಾಷ್ಟ ಮಾಡ್ಕೊಂಡು ರೂಟ್ ಕಡೆ ಹೊರಟೆ. ಕೋಲಾರಲ್ಲಿ ಒಂದು 2 ಪಾಯಿಂಟ್ ಇತ್ತು, ಕೋಲಾರೆಲ್ಲ ಕೊಟ್ಕೊಂಡು ಬಂಗಾರಪೇಟೆ ಕಡೆ ಹೊರಟೆ. ಕಟ್ಟೋದು ಲಬ್ಬರ್ಗಳೆಲ್ಲ ಹೋಗ್ಬಿಟ್ಟಿದೆ, ಮತ್ತು ಕಟ್ಟನೂ ಕಟ್ಟಾಗಿತ್ತು ನಾನು ನೋಡಿದಾಗ. ಅದಕ್ಕೆ ಅಂತ ಮೂನೆ ಆಗ್ತಾ ಇರಲಿಲ್ಲ. ಬಂಗಾರಪೇಟೆ ಎಲ್ಲ ಕೊಟ್ಕೊಂಡು ಸೋಡಾ ಒಂದು ಕುಡಿದೆ, ಲೆಮನ್ದು ಸೋಡಾ ಕುಡ್ಕೊಂಡು ಪೆಟ್ರೋಲ್ ಪಂಪ್ ಕಡೆ ಹೊರಟೆ. ನಾನು ಎಲ್ಲ ಕಡೆನೂ ಹಾಕ್ಸ್ತೀನಿ, ನಾಯರ್ ಹಾಕ್ಸ್ತೀನಿ, HP ಹಾಕ್ಸ್ತೀನಿ, ಇಂಡಿಯನ್ ಹಾಕ್ಸ್ತೀನಿ. ಅಂದರೆ ನಾನು ಹೋಗೋ ರೂಟಲ್ಲಿ ನಾನು ಹಾಕ್ಸಿದ ಹತ್ರ ನನಗೆ ಎಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಇವತ್ತು ಹೋಗಿದ್ದ ರೂಟ್ಗೆ 900 ರೂಪಾಯಿ ಪೆಟ್ರೋಲ್ ಬಿತ್ತು ಟೋಟ್ಲು. ಅದನ್ನೆಲ್ಲ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಟೇಕಲ್ ಕಡೆ ಹೊರಟೆ. ಟೇಕಲ್ ಪಾಯಿಂಟ್ಸ್ ಎಲ್ಲ ನೋಡಿ ಬಿಸ್ನೆಸ್ದು ಇದು ಒಂದು 15% ಸಿಗುತ್ತೆ. ನನಗಿದೆಲ್ಲ ಫುಲ್ಲು ರೊಟೇಷನ್ಗೆ ಸರಿ ಹೋಗುತ್ತೆ, ಅಂದರೆ ಬೆಳೆಗೆ ಮತ್ತು ಮನೆಗೆ, ಹಸುಗಳಿಗೆ ಈ ಥರ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಅಂತ ರೊಟೇಷನಲ್ಲಿ ಮಾಡ್ಕೊಳ್ಳೋದು. ಅದು ಹೋಗಿ ನಾನು ಬುಷ್ಗಳೆಲ್ಲ ಹೋಗಿರುತ್ತೆ ಅಂತ ನೋಡಿದರೆ ಅಲ್ಲಿ ಕಟ್ಟಾಗಿತ್ತು. ಅದೊಂದು ಖರ್ಚು ಬಂತು ಇವತ್ತು. ಇದು ಟೋಟ್ಲು ಮಾಡಿಸೋದಕ್ಕೆ ನನಗೆ ಒಂದು 2000ವರೆಗೂ ಆಯಿತು. ಇದು ಕಟ್ಟಾಗಿದ್ದಕ್ಕೆ ಅದು ಎಲ್ಲ ಹಿಂದೆ ಕೂತ್ಕೊಂಡು ಗಾಡಿ ಮೂನೆ ಆಗ್ತಾ ಇರಲಿಲ್ಲ, ಸುಮ್ಮನೆ ಬೇಜಾರು ಬೀಳಿಸ್ಬಿಡ್ತು ತುಂಬ ಗಾಡಿ. ನಾನು ಗಾಡಿ ರಿಪೇರಿ ಎಲ್ಲ ಮಾಡಿಸ್ಕೊಂಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಗಿತ್ತು. ನೈಟು 6 ಗಂಟೆ ಆಗೋಯಿತು. ಕತ್ಲ ಹೋಗಿತ್ತು, ಹಸುಗಳೆಲ್ಲ ಆಚೆನೇ ಇತ್ತು, ಎಲ್ಲ ಒಳಗಡೆ ಕಟ್ಟಾಗ್ಬಿಟ್ಟು. ಹುಲ್ಲು ಎತ್ಕೊಂಡು ಹೋಗಿರಲಿಲ್ಲ. ಹುಲ್ಲೇನು ಬೇರೆ ಹಸಿರು ಮೇವು ಏನು ಕೊಯ್ಕೊಂಬಂದಿಲ್ಲ, ಬರೀ ತಾಳೆ ಹಾಕ್ತಾಯಿದ್ದೀನಿ ಸಂಜೆ ಟೈಮು. ತಾಳೆ ಎತ್ಕೊಂಡೋಗಿ ಎಲ್ಲ ಹಸುಗಳಿಗೆಲ್ಲ